ಹಲೋ. ಹಲೋ ತಹಸೀಲ್ದಾರ್, ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ಉಪಕಾರನಾ? ಏನು? ಅದು ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ಹಾಕಿ ನಮ್ ಜಮೀನೆಲ್ಲ ಕಬಳ್ಸ್ಕೊಂಡ್ಬಿಟ್ರು ಕಣವ್ವ. ಹೆಂಗಾದ್ರೂ ಮಾಡಿ ನಮ್ ಜಮೀನ್ ಉಳಿಸ್ಕೊಡಿ ಅಂತ ನಿಮ್ಗೆ ಮನವಿ ಪತ್ರನ ಕೊಟ್ಟಿದ್ರು. ನೀವು ಅದನ್ನ ಈಗ ನೋಡಿದ್ದೀರಾ. ಅದಕ್ಕೂ ಮುಂಚೆ ಆ ಮೃಗಗಳು ನಮ್ಮ ಯಜಮಾನ್ರನ್ನ ಬಲಿ ತಗೊಂಡ್ಬಿಟ್ರು ಕಣವ್ವ. ತುಳಸಿ, ಇಷ್ಟೆಲ್ಲ ಆಗಿದ್ಯಾ? ಹೌದು ತಹಸೀಲ್ದಾರ್, ನನಗೇನೋ ಜಮೀನ್ ಮೇಲೆ ಸಾಲ ಕೊಟ್ಟು ಮೋಸ ಮಾಡಿರೋ ವ್ಯಕ್ತಿ ಹಿಂದೆ ದೊಡ್ಡವರಿದ್ದಾರೆ ಅಂತ ಅನ್ನಿಸ್ತಿದೆ. ನನ್ನ ಕಣ್ಣಿಗೆ ಒಂದು ಕೇಸ್ ಕಾಣಿಸಿದ್ರೆ ಕಾಣಿಸ್ತಿರೋ ಕೇಸ್ಗಳು ಎಷ್ಟೋ ಏನೋ. ಇದ್ರ ಹಿಂದೆ ದೊಡ್ಡ ಹಗರಣನೇ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ನೀನ್ ಹೇಳೋದ್ ಕೇಳ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನಿಂದೇನಾಗ್ಬೇಕು? ಇದ್ರ ಮೂಲ ಏನು? ಈ ಹಗರಣದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ? ಇದನ್ನೆಲ್ಲ ನಾವು ಬಯಲ್ಗೆ ಎಳಿಲೇಬೇಕು. ಇದು ನನ್ನೊಬ್ಳಿಂದ ಸಾಧ್ಯ ಇಲ್ಲ. ಇದಕ್ಕೆ ನಿಮ್ಮ ಸಹಕಾರನೂ ಬೇಕು. ನಿನ್ನ ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ತುಳಸಿ. ತುಂಬ ಥ್ಯಾಂಕ್ಸ್ ತಹಸೀಲ್ದಾರ್. ಥ್ಯಾಂಕ್ಸ್ ಅಲ್ಲ ಯಾಕೆ, ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನನ್ನ ಧ್ಯೇಯ. ನಾವಿದನ್ನ ಕೆದಕಿದ್ರೆ ಇನ್ನೂ ಇದರಲ್ಲಿ ಎಷ್ಟು ಪ್ರಕರಣ ಆಚೆ ಬರುತ್ತೋ ಏನೋ. ಹೌದು, ಎಲ್ರೂ ಭಯಕ್ಕೆ ದೂರ ಕೊಡದೆ ಸುಮ್ಮನೆ ಇರ್ತಾರೆ. ನಾವು ಅವ್ರಿಗೆ ಧೈರ್ಯ ಕೊಟ್ರೆ ಖಂಡಿತ ಅವರೆಲ್ಲ ಮುಂದೆ ಬರ್ತಾರೆ. ಆವಾಗ ಆ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡಬಹುದು. ಹೌದು, ಅಂಥವ್ರನ್ನ ಬೇರ್ ಸಮೇತ ಕಿತ್ತು ಹಾಕ್ಬೇಕು. ಒಂದು ಕೆಲಸ ಮಾಡು, ಈಗ ನಿನ್ನ ಹತ್ರ ಬಂದಿದ್ರಲ್ಲ ಅವ್ರ ಜಮೀನ್ದು ಸರ್ವೆ ನಂಬರ್ ಹೇಳು, ನಾನು ವಿಚಾರಿಸ್ತೀನಿ. ಸರ್ವೆ ನಂಬರ್ 30/33. ಸರಿ, ನಾನು ವಿಚಾರಿಸಿ ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಆಯಿತು ತಹಸೀಲ್ದಾರ್.